ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆಲ್ ಡನ್ ಶ್ವೇತಾ. ಥ್ಯಾಂಕ್ ಯು ಸರ್. ಶ್ವೇತಾದ ಹೈಲೈಟ್ ಏನು ಅಂದ್ರೆ ಶಿ ಇಸ್ ವೆರಿ ಕನ್ಸಿಸ್ಟೆಂಟ್ with her ಪರ್ಫಾರ್ಮೆನ್ಸ್. ಒಂದು ಸ್ಥಿರತೆ ಇದೆ ಬಿಗಿನಿಂಗ್ ಇಂದ. ಅವರು ಅದು ಸಾಂಗ್ ಇರ್ಲಿ, ಫೈಟ್ ಇರ್ಲಿ, ಸೀನ್ಸ್ ಇರ್ಲಿ, ಒಂದ್ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಅವ್ರು ಸುಳ್ಳು ಮಾಡೋದೇ ಇಲ್ಲ. ಅದು ಈಗ್ಲೂ ಇತ್ತು. ಬಟ್ ಇದ್ರಲ್ಲಿ ಏನ್ ಅಡಿಷನ್ ಆಯ್ತು ಅಂದ್ರೆ ಆ ಟ್ರೂಪ್ ಯಾರೋ ನಂಗೆ ಗೊತ್ತಿಲ್ಲ. ಆ ಡೈರೆಕ್ಟರ್ ಆಗ್ಲಿ, ಕ್ಯಾಮರಾಮನ್ ಆಗ್ಲಿ, ಆ ಗ್ರೂಪ್ ಆಗ್ಲಿ, ದೇ ಲವ್ ಯು. ಒಂದು ಬಹಳ ಪ್ರೀತಿಯಿಂದ ನಿಮ್ಮನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ ರೀತಿ ಆಗ್ಲಿ, ಶಾರ್ಟ್ಸ್ ಇಟ್ಟಿದ್ದಾಗ್ಲಿ, ಒಂದ್ ಕಡೆ ಪ್ರತಿಭೆ, ಇನ್ನೊಂದ್ ಕಡೆ ನಿಮ್ಮನ್ನ ಪ್ರೀತಿಸುವಂತ ಜನ, ಪ್ರೀತಿಸುವಂತ ಜಾಗ, ಪ್ರೀತಿಸುವಂತ ಸೆಟ್ ಸಿಗ್ಬಿಟ್ರೆ ಅದರ ಬ್ಯೂಟಿನೇ ಬೇರೆ. ದಟ್ ಇಸ್ ದ ಥಿಂಗ್ ಹಿಯರ್. ದಟ್ ಇಸ್ ವಾಟ್ ಐ ಹೋಪ್. ನಿಮ್ಮ ಪ್ರತಿಭೆ ಒಂದ್ ಕಡೆ, ಅದರ ಜೊತೆ ನೀವು ಬೆಳಿಬೇಕು ಅಂತ ಆಸೆ ಪಡುವಂತ ಜನ ಸಿಗ್ಬೇಕು ನಿಮ್ಮೆಲ್ರಿಗೂ. ಅದು ಸಿಗ್ಬೇಕು. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೂಪರ್. ಒಂದು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ತಂಡಕ್ಕೆ. ಅಂಡ್ ಆ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ಸರ್ ಹೇಳ್ದಂಗೆ ನಿಂದೊಂದು ಕನ್ಸಿಸ್ಟೆನ್ಸಿ ಇದೆಯಲ್ಲ, ಅದು ಅದ್ಭುತವಾಗಿದೆ. ನೀನಲ್ಲಿ ಹೋಗಿ ಆ ಒಂದು ಸೀನ್ ಅನ್ನ ನಿನ್ನ ಅಭಿನಯದ ಮೂಲಕ ಏನು ನೀವು ಎಲಿವೇಟ್ ಮಾಡಿದ್ರಿ, ಅದಕ್ಕಾಗಿ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಹೇಗೆ ನಮ್ಮ ಮಾಸ್ಟರ್ ಮೈಂಡ್ ಕಂಡಿಡಿದ್ರು ಸರ್, ಅವರ ಪ್ರೀತಿಗೆ ಒಂದು ಕೊಡುಗೆ ಬಂದಿದೆ ಸರ್ ಅವ್ರ ಮೂಲಕ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ತಂಡದ ಪರವಾಗಿ ನಿಮಗಾಗಿ ಒಂದು ಸ್ಪೆಷಲ್ ಗಿಫ್ಟ್ ಬಂದಿದೆ. ಅಯ್ಯೋ ಯಾಕೆ ಅಂತ ಹೇಳ್ತೀನಿ ಅಪ್ಪಂಗೆ. ಮೇ ಬಿ ಈ ಫೋಟೋ ಅವ್ರ ಜೊತೆನೆ ನಾನು ಇಲ್ಲಿ ಬಂದು ವೇದಿಕೆಯಲ್ಲಿ ಕರೆದ್ಬಿಟ್ಟು ಅಲ್ಲೂ ಕೂತ್ಕೊಂಡು ಇಲ್ಲಿ ಸ್ಟೇಜ್ ಮೇಲೆ ಕರೆದು ನಾನು ತುಂಬ ಖುಷಿಯಾಗಿ ಎಲ್ಲರ ಥರನೂ ಏನೇನೋ ಕಾಮಿಡಿ ಮಾಡಿ ಮಾತಾಡಿ ಈ ಥರ ಇಮೋಷ್ನಲ್ ಸೀನ್ ಕ್ರಿಯೇಟೇ ಆಗದೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಪ್ಪ ಅಂತೀನಿ. ಏನೋ ಒಂದು ಲೆಸನ್ ಅನ್ಕೊತೀನಿ. ಇಷ್ಟು ಸ್ಟ್ರಾಂಗ್ ಆಗಿ ನನಗೆ ಮಾಡೋಕ್ಕೋಸ್ಕರ ಅಪ್ಪ ಬಿಟ್ಟೋದ್ರು ಅನಿಸುತ್ತೆ. ಅದಕ್ಕೆ ನಾನು ಸ್ಟ್ರಾಂಗ್ ಆಗಿ ಬೆಳೆದು ಅವ್ರ ಹೆಸರನ್ನು ತರ್ತೀನಿ. ಅವರಿದ್ರು ಅಂತ ನೆನೆಸ್ತೀನಿ ಪದೇ ಪದೇ ಎಲ್ಲರಿಗೂ. ಹೌ ಸ್ವೀಟ್ ಸರ್, ಯು ಆರ್ ರೈಟ್. ಆ ಟೀಮ್ ಎಷ್ಟು ಪ್ರೀತಿ ಮಾಡುತ್ತೆ ಆಕೆನ ಅನ್ನೋದು ಅದರಲ್ಲಿ ಜಿ ಚಾನಲ್ದೇ ಒಂದು ಕೈವಾಡ ಇರುತ್ತೆ. ಖಂಡಿತ. ಇವರು ನನಗೂ ಈ ತರ ಒಂದ್ಸಲ ಮಾಡಿದ್ರು. ಆಪ್ತ ಮಿತ್ರ ಅಲ್ಲಿ ವಿಷ್ಣು ಸರ್ನ ನನಗೆ ಕೈ ಹಾಕೋದೊಂದು ಬಹಳ ಫೇಮಸ್ ಪೋಸ್ ಇದೆ. ಇವ್ರು ಅದರ ಇನ್ಸ್ಪಿರೇಷನ್ ತಗೊಂಡು ವಿಷ್ಣು ಸರ್ ಇದ್ದಿದ್ದ ಜಾಗದಲ್ಲಿ ನಮ್ಮ ಅಪ್ಪನ ಫೋಟೋ ಹಾಕಿ ನಾನು ಯಾವ್ದೋ ಶೋಕ್ ಬಂದ ನಾನು ಕೊಟ್ರು ರೀ. ನಾನು ನಮ್ಮ ಅಪ್ಪನ ಹತ್ರ ತಪ್ಕೊಂಡು ನಮ್ಮ ಮನೇಲಿ ಅದೆಲ್ಲ ಅಭ್ಯಾಸ ಇಲ್ಲ. ಓಕೆ, ನಾಟ್ ಲೈಕ್ ದಟ್. ಆತರ ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವು ಮನೇಲಿ ಹಗ್ಗು ಮಾಡೋದಲ್ಲ ಇಲ್ಲ. ಸೊ ಆತರ ಒಂದು ಫೋಟೋ ನಾನು ಕಲ್ಪಿಸ್ಕೊಳಕ್ ಆಗಲ್ಲ. ಇಷ್ಟು ದೊಡ್ಡ ಫೋಟೋ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮನೇಲಿ ಇಟ್ಟಿದ್ದೀನಿ. ನಾನು ಅಟ್ಲೀಸ್ಟ್ ಒಂದ್ ತಿಂಗಳಿಗೆ ಒಂದ್ಸಲ ಶರಣಯ್ಯನ ಫೋನ್ ಮಾಡಿ ಯಾರೋ ಈ ಐಡಿಯಾ ಎಷ್ಟು ಚೆನ್ನಾಗಿದೆ ಕಣೋ ಅಂತ ಹೇಳ್ತಾನೆ ಇರ್ತೀನಿ. ಆತರ ಒಂದು ಮೊಮೆಂಟ್ ಇದು. ದೇ ಅಂಡರ್ಸ್ಟ್ಯಾಂಡ್ ಫೀಲಿಂಗ್ಸ್. ಈ ಜಿ ಚಾನಲ್ ಅವರು ನಮ್ಮ ಮನಸ್ಸಲ್ಲಿ ಏನ್ ಇಷ್ಟ ಅಂದ್ರೆ ನಮಗೆ ಬಹಳ ಇಷ್ಟವಾದ ವಿಷಯ ಯಾವುದು ಅಂತ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಯಾವ್ದೋ ಒಂದು ರೀತಿಯಲ್ಲಿ ಉಡುಗೊರೆ ಹಾಕಿ ಕೊಡ್ತಾರೆ. ಅವ್ರಿಗೆ ಅರ್ಥ ಆಗಿದೆ ನೀವು ನಿಮ್ ಫಾದರ್ನ ಮಿಸ್ ಮಾಡ್ತಿದ್ದೀರಾ ಅಂತ. ಅದನ್ನ ಇದಕ್ಕೊಂದು ನೆಪವಾಗಿ ನಿಮಗೆ ಕೊಟ್ಟಿದ್ದಾರೆ ಅಷ್ಟೇ. ಇಟ್ ಶೋಸ್ ಹೌ ಮಚ್ ಯು ಲವ್ ಯುವರ್ ಡ್ಯಾಡ್. ಜಿ ಹಸ್ ಅಂಡರ್ಸ್ಟುಡ್ ದಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಮಹಾನಟಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.